ನಾವು ಯೋಹಾನನು ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯ ಅದರ 50ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಯೋಹಾನ 8:50ನೇ ವಚನದಿಂದ. ನನಗೆ ಮಾನ ಬರಬೇಕೆಂದು ನಾನು ಅಪೇಕ್ಷಿಸುವುದಿಲ್ಲ, ನನಗೆ ಮಾನ ಬರಬೇಕೆಂದು ಅಪೇಕ್ಷಿಸುವನು ಒಬ್ಬನಿದ್ದಾನೆ, ಆತನೇ ನ್ಯಾಯ ತೀರಿಸುವನು. ನಿಮಗೆ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ಅದಕ್ಕೆ ಯೆಹೂದ್ಯರು, ನೀನು ದೆವ್ವ ಹಿಡಿದವನೆಂದು ನಮಗೆ ಈಗ ತಿಳಿಯಿತು. ಅಬ್ರಹಾಮನು ಸತ್ತನು, ಪ್ರವಾದಿಗಳು ಸತ್ತರು, ಆದರೆ ನೀನು ನನ್ನ ವಾಕ್ಯವನ್ನು ಕೈಕೊಂಡು ನಡೆಯುವನು ಎಂದಿಗೂ ಸಾವನ್ನು ಅನುಭವಿಸುವುದಿಲ್ಲವೆಂದು ಹೇಳುತ್ತಿ. ನಮ್ಮ ಮೂಲ ಪುರುಷನಾದ ಅಬ್ರಹಾಮನಿಗಿಂತ ನೀನು ದೊಡ್ಡವನೋ? ಅವನೂ ಸತ್ತು ಹೋದನು, ಪ್ರವಾದಿಗಳು ಸತ್ತು ಹೋದರು. ನಿನ್ನನ್ನು ಯಾರಂತ ಮಾಡಿಕೊಳ್ಳುತ್ತಿ ಎಂದು ಹೇಳಲು ಯೇಸು, ನನ್ನನ್ನು ನಾನೇ ಮಹಿಮೆ ಪಡಿಸಿಕೊಂಡರೆ ನನ್ನ ಮಹಿಮೆ ಹುರುಳಿಲ್ಲದು. ನನ್ನನ್ನು ಮಹಿಮೆ ಪಡಿಸುವನು ನನ್ನ ತಂದೆಯೇ. ನೀವು ಆತನನ್ನು ನಮ್ಮ ದೇವರು ಅನ್ನುತ್ತೀರಿ, ಆದರೂ ನೀವು ಆತನನ್ನು ತಿಳಿಯದೇ ಇದ್ದೀರಿ. ನಾನಂತೂ ಆತನನ್ನು ಬಲ್ಲೆನು, ಆತನನ್ನು ಅರಿಯೇನೆಂದು ಹೇಳಿದರೆ ನಿಮ್ಮ ಹಾಗೆ ಸುಳ್ಳುಗಾರನಾಗುವೆನು. ಆದರೆ ಆತನನ್ನು ತಿಳಿದಿದ್ದೇನೆ, ಆತನ ವಾಕ್ಯವನ್ನು ಕೈಕೊಂಡು ನಡೆಯುತ್ತೇನೆ. ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಅಂದನು. ಅದಕ್ಕೆ ಯೆಹೂದ್ಯರು, ನಿನಗೆ ಇನ್ನೂ 50 ವರ್ಷವಾಗಿಲ್ಲ, ಅಬ್ರಹಾಮನನ್ನು ನೋಡಿದ್ದೀಯಾ ಅಂದಾಗ ಯೇಸು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು. ಅವರು ಈ ಮಾತನ್ನು ಕೇಳಿ ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗಿಂದ ಹೊರಟು ಹೋದನು. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಾಕ್ಯಗಳನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯಗಳನ್ನು ನುಂಗು ಬಿಡಬೇಕೆಂದು ನೋಡುವ ಅಂಧಕಾರ ಶಕ್ತಿಗಳ ಪ್ರತಿಯೊಂದು ಕುತಂತ್ರಗಳನ್ನು, ಸೈತಾನ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿಕೊಳ್ತೇವೆ. ದೇವರಾತ್ಮನೇ ಬಾ ಸ್ವಾಮಿ, ನಿನ್ನ ವಾಕ್ಯವನ್ನು ವಿವರಿಸು, ನಮ್ಮ ವಾಕ್ಯವನ್ನು ಬೋಧಿಸು. ಕರ್ತನೆ, ವಾಕ್ಯ ನಮ್ಮ ಹೃದಯದ ಆಳದಲ್ಲಿ ಇಳಿದು ನಿನಗೆ 100ರಷ್ಟು 1000ರಷ್ಟು ನಾವು ಫಲ ಕೊಡುವಂತೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೇನ್. ಹಲ್ಲೆಲೂಯಾ. ನಾವು ಹೋದ ಸಮಯದಲ್ಲಿ ಏನನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ರೀ? ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಅದಕ್ಕಿಂತ ಮುಂಚೆ ನಾನೇ ಜೀವದ ರೊಟ್ಟಿ. ಮತ್ತೆ ಯಾರು ಹೇಳ್ತೀರಿ? ಮತ್ತೆ ಅದಕ್ಕಿಂತ ಮುಂಚೆ ಏನು ಹೇಳಿದೆ? ಗೊತ್ತಿಲ್ಲ. ಮೊದಲು ಹೇಳಿದ್ದು ನಾನೇ ಮೆಸ್ಸಿ ಏನು ಎಂಬುದಾಗಿ. ನಂತರ ನಾವು ಅಭ್ಯಾಸ ಮಾಡಿದೆವು ನಾನೇ ಜೀವದ ರೊಟ್ಟಿ, ಅನಂತರ ನಾನೇ ಲೋಕದ ಬೆಳಕು. ಹೀಗೆ ನೋಡ್ತಾ ಇದ್ದೇವ್ರಿ ನಾವು. ಅಬ್ರಹಾಮನು ಹುಟ್ಟೋದಕ್ಕಿಂತ ಮುಂಚಿನಿಂದ ನಾನು ಇದ್ದೇನೆ. ಇಲ್ಲಿ ಯೇಸು ಸ್ವಾಮಿ ಯಾರು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಅಲ್ಲಿ ಯೋಹಾನನು ನಮಗೆ ಬರೆದಿರೋದನ್ನು ನೋಡ್ತೇವೆ. ನಾವು ಆತನು ಯಾರಂತ ಗ್ರಹಿಸಿಕೊಳ್ಳಬೇಕೆಂಬುದಾಗಿ ಅಲ್ಲಿ ಬರೆದಿರೋದನ್ನು ನೋಡುತ್ತೇವೆ. ಆತನು ಆದಿಯಿಂದ ಇದ್ದವನು. ಒಂದು ಯೋಹಾನ 1ನೇ ಅಧ್ಯಾಯ ಅದರ 1ನೇ ವಚನದಿಂದ ನಾವು ನೋಡೋದಾಗಿದ್ದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೆಂಬ ಆತನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದನು, ನಾವು ಆತನ ಮಹಿಮೆಯನ್ನು ನೋಡ್ತೀವಿ. ಅಂದರೆ ಯೇಸು ಸ್ವಾಮಿ ಮೊದಲಿನಿಂದಲೂ ಇದ್ದವನು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ಯೆಹೂದ್ಯರಿಗೆ ಹೇಳ್ತಾನೆ, ನನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ. 51ನೇ ವಚನದಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಅಬ್ರಹಾಮನು ಮೂಲಪಿತರಾದ ಅಬ್ರಹಾಮನು ಸತ್ತು ಹೋದ, ಪ್ರವಾದಿಗಳು ಸತ್ತು ಹೋದರು, ನಿನ್ನನ್ನು ಯಾರಂತ ಮಾಡಿಕೊಳ್ತೀವಿ? ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ ಆತನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂತ ಹೇಳ್ತಾ ಇದ್ದಿ. ನಮ್ಮ ಪೂರ್ವಿಕನಾದ ಅಬ್ರಹಾಮನು ಸತ್ತನು, ಪ್ರವಾದಿಗಳು ಸತ್ತರು ಎಂಬುದಾಗಿ ಅವರು ಹೇಳ್ತಾ ಇರೋದು ನೋಡುತ್ತೇವೆ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ,
ಅಬ್ರಹಾಮನು ನನ್ನ ದಿವಸವನ್ನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಪಟ್ಟನು. ಅಬ್ರಹಾಮನು ಇವನ ದಿನವನ್ನು ನೋಡಿ ಸಂತೋಷಪಟ್ಟ ಅಂತ ಅಂದರೆ ಅದನ್ನು ಎಲ್ಲಿದ್ದುಕೊಂಡು ನೋಡ್ತಾ ಇದ್ದಾನೆ ರೀ. ಅಬ್ರಹಾಮನ ಸತ್ತು ಏನಲ್ಲ, ಎಲ್ಲಿಂದ ನೋಡ್ತಾರೋ? ಸಮಾಧಿಯಿಂದ ನೋಡ್ತಾ ಇದ್ದಾನೆ. ಎಲ್ಲಿಂದ ನೋಡ್ತಾ ಇದ್ದಾನೆ? ಆತನು ಪರದೈಸದಲ್ಲಿ ಇದ್ದುಕೊಂಡು ಆತನು ನೋಡ್ತಾ ಇರೋದನ್ನು ನೋಡ್ತೇವೆ. ಯೇಸು ಸ್ವಾಮಿ ಆತನು ದೇವರ ಬಗ್ಗೆ ಅವರು ಸದ್ದುಕಾಯರು ಪ್ರಶ್ನೆ ಮಾಡಿದಾಗ ಏನು ಪ್ರಶ್ನೆ ಮಾಡಿದ್ರಿ? 7 ಮಂದಿ ಸಹೋದರರಿದ್ದರು. ಆ ಸಹೋದರರು ಮೊದಲೇ ಅವನು ಮದುವೆ ಮಾಡಿಕೊಂಡ್ಕೊಳ್ಳೆ ಹೆಂಡತಿ ಅಲ್ಲ ಗಂಡ ತೀರೋದ, ಹೆಂಡತಿ ಉಳಿದ್ಲು. ಆಗ ತಮ್ಮ ಮದುವೆ ಮಾಡಿಕೊಂಡ, ಅವನು ತೀರೋದ, ಅವನ ತಮ್ಮ ಮದುವೆ ಮಾಡಿಕೊಂಡು ಈ ಕೊನೆ ಸಮಯದಲ್ಲಿ ಪುನರುತ್ಥಾನ ಸಮಯದಲ್ಲಿ ಅವಳು ಯಾರ ಹೆಂಡತಿ ಆಗಿರುವಳು ಎಂಬುದಾಗಿ ಅವರು ಪ್ರಶ್ನೆ ಮಾಡೋದು ನೋಡ್ತೇವೆ. ಅದಕ್ಕೆ ಯೇಸು ಹೇಳ್ತಾನೆ, ನೀವು ದೇವರ ವಾಕ್ಯವನ್ನು ದೇವರ ಶಕ್ತಿಯನ್ನು ಅರಿಯದವರಾದ್ದರಿಂದ ನೀವು ತಪ್ಪುವರಾಗಿದ್ದೀರಿ. ದೇವರ ವಾಕ್ಯ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ತಪ್ಪುತ್ತೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು ಅಂತ ಹೇಳುವಾಗ ದೇವರಿಗೆ ಅವರು ಸತ್ತವರಲ್ಲ, ಅವರು ಜೀವಂತವಾಗಿದ್ದಾರೆ. ಅವರು ಯಾರ ಬಳಿಯಲ್ಲಿದ್ದಾರೆ? ಕರ್ತನ ಬಳಿಯಲ್ಲಿದ್ದಾರೆ. ಅವರು ಸತ್ತು ಹೋಗಿಲ್ಲ. ಅವ್ರ ದೇಹ ಮಣ್ಣಾಗಿರ್ಬೋದು, ಅವರ ಆತ್ಮ ಅದು ಕರ್ತನ ಬಳಿಯಲ್ಲಿದೆ. ಇಲ್ಲಿ ಅಬ್ರಹಾಮನು ಯೇಸುವಿನ ದಿವಸವನ್ನು ನೋಡಬೇಕೆಂದು ಬಯಸಿದನೆಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ. ಮತ್ತು ಅಬ್ರಹಾಮನು ಅದನ್ನು ನೋಡಿದ ಮತ್ತು ಸಂತೋಷಪಟ್ಟನು ಎಂಬುದಾಗಿ ಕೂಡ ಹೇಳೋದನ್ನು ನೋಡ್ತೇವೆ. ಅದಕ್ಕೆ ಅವರು ಹೇಳ್ತಿದ್ದಾರೆ, ನಿನಗಿನ್ನೂ 50 ವರ್ಷ ಕೂಡ ಆಗಿಲ್ಲ, ನೀನು ಅಬ್ರಹಾಮನನ್ನು ನೋಡಿದ್ದೀನಿ ಅಂತ ಹೇಳ್ತೀಯ ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ಯೇಸು ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ. ನಿಜವಾಗಿ ಹೇಳ್ತೇನೆ. ಯೇಸು ಸ್ವಾಮಿ ಹೇಳುವಂಥ ಮಾತು ಸತ್ಯವಾದದ್ದು. ಆತನ ಹೇಳ್ತಾನೆ, ನಿಮಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ಆತ್ಮನಿಂದಲೂ ಆ ನೀರಿನಲ್ಲಿ ಹುಟ್ಟದೇ ಹೋದರೆ ದೇವರ ರಾಜ್ಯ ಸೇರಲಾರು. ನಿಜವಾಗಿ ಅಂತ ಹೇಳುವಾಗ ಅದು ಸತ್ಯವಾದದ್ದು, ಅದು ನಿಜವಾದದ್ದು, ಅದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮ ಹುಟ್ಟುವುದಕ್ಕಿಂತ ಮುಂಚಿನಿಂದ ನಾನು ಇದ್ದೇನೆ. ಯಾಕ್ರಿ? ಆದಿಯಲ್ಲಿ ವಾಕ್ಯವಿತ್ತು. ಯೋಹಾನನು ಆತನು ಈ ಪುಸ್ತಕವನ್ನು ಬರೆಯುವಾಗ ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದ. ಎಲ್ಲ ಅಪೊಸ್ತಲರು ರಕ್ತ ಸಾಕ್ಷಿಗಳಾದರು. ಎಲ್ಲರೂ ಕ್ರಿಸ್ತನಿಗಾಗಿ ಪ್ರಾಣ ಕೊಟ್ಟರು. ಇವನನ್ನು ಎಷ್ಟು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರೂ ಇವನು ಸಾಯ್ತಾ ಇಲ್ಲ. ಆದ ಕಾರಣ ಅವನನ್ನು ಕುದಿ ಎಣ್ಣೆಯೊಳಗೆ ಬಿಟ್ಟರು, ಜೀವಂತ ಫ್ರೈ ಮಾಡಲಿಕ್ಕೆ. ಆರಾಮ ಮಕ್ಕೊಂಡವ ಎಣ್ಣೆಯಲ್ಲಿ ಒಳಗೆ, ಸಾಯಲಿಲ್ಲ. ಹೀಗಾಗಿ ಆ ರೋಮಾ ಸರ್ಕಾರದವರು ಅವನನ್ನು ಪತ್ಮೋಸ್ ದ್ವೀಪಕ್ಕೆ ಗಡಿಪಾರು ಮಾಡಿಬಿಟ್ರು. ಅಂದರೆ ಊಟ ಇಲ್ಲದಲ್ಲಿ ಸತ್ತು ಬಿಡಲಿ ಎಂಬುದಾಗಿ. ಪತ್ಮೋಸ್ ದ್ವೀಪದಲ್ಲಿ ಅವನಿಗೆ ಯೇಸುವಿನ ದರ್ಶನ ಆಯಿತು. ಅಲ್ಲಿ ಆ ಪ್ರಕಟಣೆ ಗ್ರಂಥವನ್ನು ಆತನು ಬರೆದ. ಮುಂದಾಗುವ ಸಂಗತಿಗಳ ಬಗ್ಗೆ ಆತನು ಬರೆಯುವುದನ್ನು ನೋಡ್ತೇವೆ. ಕೊನೆಗೆ ಈ ಯೋಹಾನನು ಆತನು ತಿರುಗಿ ಆ ಪ್ರದೇಶಕ್ಕೆ ಬಂದು ಎಫೆಸ ಪಟ್ಟಣದಲ್ಲಿ ಪೌಲನು ಸ್ಥಾಪಿಸಿದ್ದ ಸಭೆಯ ನಾಯಕನಾಗಿ ಅಲ್ಲಿ ನಿಂತುಕೊಂಡ. ಅಲ್ಲಿರುವಾಗ ಸಭೆಯನ್ನು ನೋಡುವಾಗ ಅಲ್ಲಿ ಅನೇಕ ಸುಳ್ಳು ಬೋಧನೆಗಳು ಬಂದದ್ದನ್ನು ನೋಡ್ತಾ ಇದ್ದಾನೆ. ಆ ಸುಳ್ಳು ಬೋಧನೆಗಳಲ್ಲಿ ಒಂದೇನೆಂದರೆ, ಯೇಸು ಸ್ವಾಮಿ ಅರ್ಧ ಮನುಷ್ಯ ಅರ್ಧ ಆತ್ಮ ಆಗಿದ್ದ ಅಂತ. ಅರ್ಧ ಮನುಷ್ಯ ಅರ್ಧ ಆತ್ಮ ಹೆಂಗಾಗಕ್ಕೆ ಸಾಧ್ಯತೆ ರೀ? ಯಾವುದಾದ್ರೂ ಒಂದು ಪೂರ್ಣ ಇರಬೇಕಲ್ಲ. ಅಲ್ಲಿರುವಂಥ ತಪ್ಪಾದ ಬೋಧನೆ, ಗ್ನೋಸ್ತಿಕರು ಎಂಬುದಾಗಿ ಒಂದು ಗುಂಪಿತ್ತು. ಅವರು ಈ ರೀತಿಯಾದ ತಪ್ಪಾದ ಭಾವನೆ, ತಪ್ಪಾದ ಬೋಧನೆಯನ್ನು ಅವರು ಪ್ರಚಾರ ಮಾಡೋರಾಗಿದ್ದರು. ಹೀಗಾಗಿ ಅವರನ್ನು ಆತನು ಸಭೆಯಿಂದ ಪ್ರತ್ಯೇಕಿಸಿ ನಾವು ನೋಡ್ತೇವೆ, ಸತ್ಯವನ್ನು ಸಭೆಯಲ್ಲಿ ಪ್ರಕಟಿಸುತ್ತಾ ಇರೋದು ನೋಡ್ತೇವೆ. ಆದ ಕಾರಣ ಯೇಸುವನ್ನು ಒಪ್ಪದವನು, ಮನುಷ್ಯನಾಗಿ ಬಂದಂಥ ಯೇಸುವನ್ನು ಒಪ್ಪದವನು ನಿಮ್ಮ ಮನೆಗೆ ಬಂದರೆ ಅವನಿಗೆ ಶುಭವಾಗಲಿ ಅಂದರೆ ಗ್ರೀಟಿಂಗ್ಸ್ ಹೇಳ್ಬೇಡ್ರಿ, ನಮಸ್ಕಾರ ಅಂತ ಹೇಳ್ಬೇಡ್ರಿ, ಅವನನ್ನು ಮನೆಯೊಳಗೂ ಕೂಡ ಕರ್ಕೊಳ್ಬೇಡ್ರಿ ಎಂಬುದಾಗಿ ಯೋಹಾನನು ತನ್ನ 2ನೇ ಪತ್ರಿಕೆಯಲ್ಲಿ ಆತನು ಬರೆದಿರೋದನ್ನು ನೋಡ್ತೇವೆ. ಅಂದರೆ ತಪ್ಪಾದ ಬೋಧನೆ ಮಾಡ್ತಾಯಿದ್ರು. ಅರ್ಧ ಆತ್ಮ ಅರ್ಧ ಶರೀರ ಇರ್ತದ್ರಿ, ಅರ್ಧಂಬರ್ಧ ಯಾರ್ದಾರು ಇರ್ತದೆ ನೋಡಿರ? ಇಲ್ಲಲ್ಲ. ಆ ರೀತಿ ಇದ್ದ ಯೇಸು ಸ್ವಾಮಿ. ಆದ ಕಾರಣ ಶಿಲ್ಬೆ ಮೇಲೆ ಸಾಯಲಿಲ್ಲ ಎಂಬುದಾಗಿ ಬೋಧಿಸ್ತಾ ಇದ್ರು. ಇಲ್ಲ, ಯೇಸು ಸ್ವಾಮಿ ಪೂರ್ಣ ಮನುಷ್ಯ ಹಾಗೂ ಪೂರ್ಣ ದೇವರು ಆಗಿದ್ದನು.
ಅರ್ಧ ದೇವರು ಅರ್ಧ ಅರ್ಧ ಆ ಮನುಷ್ಯ ಇಲ್ಲ, ಪೂರ್ಣ ಮನುಷ್ಯ. ನಮಗೆ ಹೆಂಗೆ ಹಸಿವೆ ಆಯ್ತು ಹಂಗೆ ಹಸಿವೆ ಆಯ್ತು. ಅವನು ನಡೆದಾಗ ಅವನಿಗೆ ದಣಿವಾತು, ಅವನಿಗೆ ನೀರಡಿಕೆ ಆಯಿತು. ನಮ್ಮ ಹಾಗೆ ಅವನಿಗೆ ನಿದ್ರೆ ಬಂತು. ನಿದ್ರೆ ಮಾಡ್ತಾ ಇದ್ದಕ್ಕೆ ನಾವು ನೋಡ್ತೇವೆ ಪೂರ್ಣ ಮನುಷ್ಯ. ಅದೇ ಸಮಯದಲ್ಲಿ ಆತನು ಪೂರ್ಣ ದೇವರು, ಮನುಷ್ಯನಾಗಿ ಬಂದಿರುವಂಥ ದೇವರು. ಯೋಹಾನನ ಸುವಾರ್ತೆ ಅದರ 1ನೇ ಅಧ್ಯಾಯದಲ್ಲಿ ಕೆಲವೊಂದು ವಚನಗಳನ್ನು ನಾವು ಓದಿಕೊಳ್ಳೋಣ. 1ನೇ ವಚನದಿಂದ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವನ್ನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಅದರ ಅರ್ಥ ಯೇಸು ಸ್ವಾಮಿ ಸೃಷ್ಟಿಕರ್ತನು. ಆದಿಯಲ್ಲಿ ದೇವರು ಬೆಳಕಾಗಲಿ ಎನ್ನುವಾಗ ಬೆಳಕಾಯಿತು, ಇಂಥದ್ದು ಉಂಟಾಗಲಿ ಎಂಬುದು ಹೇಳುವಾಗ ಅದು ಉಂಟಾಯಿತು. ಆತನು ದೇವರು. ಇಲ್ಲ ನೋಡ್ತೇವೆ ಅದರ 10ನೇ ವಚನ, ಆತನು ಲೋಕದಲ್ಲಿದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಲೋಕವು ಆತನ ಮೂಲಕ ಉಂಟಾಯಿತು, ಆತನು ಮನುಷ್ಯನಾಗಿ ಲೋಕದಲ್ಲಿ ಬಂದಾಗ ಲೋಕವು ಆತನನ್ನು ಅರಿಯಲಿಲ್ಲ. 14ನೇ ವಚನ, ಆ ವಾಕ್ಯವೆಂಬಾತನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆ ವಾಕ್ಯವೆಂಬಾತನು ಆದಿಯಲ್ಲಿ ಇದ್ದವನು, ಆತನ ಮೂಲಕವಾಗಿ ಲೋಕ ಉಂಟಾದದ್ದು. ಆತನು ಮನುಷ್ಯ ಅವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆದಿಂದ ಇದ್ದವನು. ಇಲ್ಲಿ ಯೋಹಾನನು ಯೇಸುವಿನ ಭೌತಿಕ ಜನನವನ್ನು ಆತನು ಹೇಳುವುದಿಲ್ಲ. ಲೂಕನ ಸುವಾರ್ತೆ, ಮತ್ತಾಯನ ಸುವಾರ್ತೆ ಮಾತ್ರ ಆತನ ಭೌತಿಕ ಜನನದ ಬಗ್ಗೆ ಹೇಳುವುದನ್ನು ನೋಡ್ತೇವೆ. ಮಾರ್ಕನು ಕೂಡ ಬರೆಯುವುದಿಲ್ಲ ಯೇಸು ಸ್ವಾಮಿಯ ಒಂದು ಜನನದ ಬಗ್ಗೆ. ಯೋಹಾನ ಕೂಡ ಯೇಸು ಸ್ವಾಮಿಯ ಭೌತಿಕ ಜನನದ ಬಗ್ಗೆ ಬರೆಯುವುದಿಲ್ಲ. ಆತನ ಹೇಳುವಂಥ ಉದ್ದೇಶ, ಈತನು ತಾನು ಮನುಷ್ಯನಾಗಿ ಬರೋದಕ್ಕಿಂತ ಮುಂಚಿನಿಂದ ಈ ಲೋಕದಲ್ಲಿ ಆತನ ಇದ್ದಾನೆ ಎಂಬುದಾಗಿ ಆತನು ಹೇಳೋದನ್ನು ನೋಡ್ತೇವೆ. ಮೊದಲಿನಿಂದ ಇದ್ದವನು. ಆದ ಕಾರಣ ಯೇಸು ಸ್ವಾಮಿ ಮಾತಾಡುವಾಗ, ನೀವು ಈ ಲೋಕದವರು, ನಾನು ಇಲ್ಲಿಯವನಲ್ಲ, ನಾನು ಪರಲೋಕದಿಂದ ಬಂದವನೆಂಬುದಾಗಿ ಹೇಳ್ತಾನೆ. ಆತನ ಜೀವದ ರೊಟ್ಟಿ ಅಂತ ಹೇಳುವಾಗ, ನಾನು ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿ. ಆತನ ಎಲ್ಲಿಂದ ಬಂದಿದ್ದಾನ್ರಿ? ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿ. ಆತನು ಜೀವದ ರೊಟ್ಟಿ. ಎಲ್ಲಿಂದ ಬಂದಿದ್ದಾನೆ? ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿ. ಮತ್ತೆ ಯೇಸು ಸ್ವಾಮಿ ಹೇಳ್ತಾನೆ, ಈ ಒಂದು ದೇಹ ತಿರುಗಿ ಪರಲೋಕಕ್ಕೆ ಏರುವುದನ್ನು ನೋಡಿದಾಗ ನೀವೇನಂತೀರಿ ಅಂತ ಹೇಳುವಾಗ ನಾವು ನೋಡ್ತೇವೆ ಶಿಷ್ಯರು ಒಪ್ಪಿಕೊಂಡರು. ಯೇಸು ಸ್ವಾಮಿ ದೇವರ ಕಡೆಯಿಂದ ಬಂದವನೆಂಬುದಾಗಿ ಹೇಳೋದನ್ನು ನೋಡ್ತೇವೆ. ನಿಕೋದೇಮನು ಕೂಡ ಆತನು ಹೇಳ್ತಾನೆ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ನಾವು ಬಲ್ಲೆವು. ಶಿಷ್ಯರು ಹೇಳ್ತಾರೆ ಅದರ 16ನೇ ಅಧ್ಯಾಯದ ಕೊನೆಯ ವಚನಗಳಲ್ಲಿ, ನೀನು ಈಗ ದೇವರ ಕಡೆಯಿಂದ ಬಂದವನೆಂಬುದಾಗಿ ನಾವು ನಂಬುತ್ತೇವೆ. ಹಾಗೆ ಯೇಸು ಸ್ವಾಮಿ ಈಗ ನಂಬ್ತೀರೋ ಎಂಬುದಾಗಿ, ಅಂದರೆ ಈಗ ಆತನು ಶಿಲುಬೆಗೆ ಹೋಗುವಂಥ ಸಮಯ ಬಂದಿದೆ. ಈ ಸಮಯದಲ್ಲಿ ಶಿಷ್ಯರು ಈಗ ಹೇಳಿದ್ ನಾವು ನಂಬ್ತೇವೆ, ನೀನು ದೇವರ ಕಡೆಯಿಂದ ಬಂದವನು ಎಂಬುದಾಗಿ. ಆದಿಯಿಂದ ಇದ್ದವನು, ಮೊದಲಿಂದ ಇದ್ದವನು, ಆತನು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ತಿಮೋಥಿಗೆ ಬರೆದ 1ನೇ ಪತ್ರಿಕೆ ಅದರ 3ನೇ ಅಧ್ಯಾಯ 16ನೇ ವಚನ. ತಿಮೋಥಿಯನಿಗೆ ಬರೆದ 1ನೇ ಪತ್ರಿಕೆ ಅದರ 3ನೇ ಅಧ್ಯಾಯ 16ನೇ ವಚನ. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಅದೇನು ಹೇಳ್ತದೆ? ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಆತನು ಅಂದರೆ ಯಾರು? ನಾವು ಇಂಗ್ಲೀಷ್ನಲ್ಲಿ ಕಿಂಗ್ ಜೇಮ್ಸ್ ಬೈಬಲ್ ಓದುವಾಗ ಗಾಡ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್,
ದೇವರು ಮನುಷ್ಯನಾಗಿ ಪ್ರತ್ಯಕ್ಷನಾದನು. ದ ವರ್ಡ್ ಡ್ವೆಲ್ಟ್ ಅಮಂಗ್ ಅಸ್. ವಾಕ್ಯವೆಂಬಾತನು ಮನುಷ್ಯ ಅವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಇಲ್ಲಿ ಆತನ ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು. ಆತ್ಮ ಸಂಬಂಧವಾಗಿ ಅವನೇ, ಬರಬೇಕಾದ ಕ್ರಿಸ್ತನು ಅವನೇ, ಬರಬೇಕಾದ ರಕ್ಷಕನು, ಬರಬೇಕಾದ ಮೆಸ್ಸಿಯನು ಅವನೇ. ಅವನ ವಿಷಯವಾಗಿ ಪ್ರವಾದಿಗಳು ಬರೆದರು, ಅವನ ವಿಷಯವಾಗಿ ಮೋಶೆ ಬರೆದ, ಅವನ ವಿಷಯವಾಗಿ ಕೀರ್ತನೆ ಗ್ರಂಥದಲ್ಲಿ ಬರೆದಿದೆ. ಆತನು ಬಂದನು. ಆದ ಕಾರಣ ಫಿಲಿಪ್ಪನು ನಥಾನೇಲ್ ಹೇಳ್ತಾನ್ರಿ, ಯಾವನು ಮೋಶೆ ಯಾವನ ವಿಷಯದಲ್ಲಿ ಬರೆದನೋ, ಯಾವನು ವಿಷಯವಾಗಿ ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು, ಆತನು ನಮಗೆ ಸಿಕ್ಕಿದನೆಂಬುದಾಗಿ ಅಲ್ಲಿ ಸಂತೋಷ ಪಡೆದು ನೋಡ್ತೇವೆ. ಯೇಸು ಸ್ವಾಮಿ ವಿಷಯವಾಗಿ ನಾವು ನೋಡೋದಾಗಿದ್ದರೆ ಆದಿಯಿಂದ ಆತನ ವಿಷಯವಾಗಿ ಬರಲ್ಪಟ್ಟಿದೆ. ಎಲ್ಲಿಂದ ರೀ? ಅದು ಆದಮ ಹವಳಿಂದ ಆರಂಭ ಆಗ್ತದೆ ರೀ. ದೇವರು ಶಾಪ ಕೊಡುವಾಗ ಅಲ್ಲಿ ಆಶೀರ್ವಾದ ಇಟ್ಟಿರೋದನ್ನು ನೋಡ್ತೇವೆ. ಈ ಸ್ತ್ರೀಯ ಸಂತಾನವು, ಅಲ್ಲಿ ಸರ್ಪ ಕೇಳ್ತಾನೆ ದೇವರು, ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅವನ ಹಿಂಬಡಿಯನ್ನು ಕಚ್ಚುವಿ. ಆ ಸ್ತ್ರೀ ಸಂತಾನ ಯಾವಾಗ ಬರ್ತದೆ ಎಂಬುದಾಗಿ ಸೈತಾನ ಕಾಯ್ತಾನೆ ಇದ್ದ. ಭೂಲೋಕದಲ್ಲಿ ಸ್ತ್ರೀ ಸಂತಾನ ಬರ್ತಾ ಇಲ್ಲ. ಅಂದರೆ ಸ್ತ್ರೀ ಸಂತಾನ ಅಂದರೆ ಪೂರ್ಣವಾಗಿ ಸ್ತ್ರೀಯಿಂದ ಹುಟ್ಟಿದವನು, ಯಾವುದೇ ಪುರುಷನ ಸಂಪರ್ಕವಿಲ್ಲದೆ ಸ್ತ್ರೀಯ ಮೂಲಕ ಹುಟ್ಟಿದವನು ಸ್ತ್ರೀ ಸಂತಾನ ಎಂದೆನಿಸಲ್ಪಡ್ತಾನೆ. ಅವನಿಗಾಗಿ ಕಾಯ್ತಾ ಇದ್ದ ಸೈತಾನ. ಅವನು ಯಾವಾಗ ಬರ್ತಾನೆ ನನ್ನ ತಲೆ ಜಜ್ತಾನೆ, ನಾನು ಅವನಿಗೆ ಹೇಗೆ ಹಾನಿ ಮಾಡಬೇಕು, ಅವನನ್ನು ಹೇಗೆ ನಾನು ನಿಲ್ಲಿಸಬೇಕೆಂಬುದಾಗಿ ಯೋಚನೆ ಮಾಡ್ತಾ ಆದಿಯಿಂದಲೇ ನಾವು ನೋಡ್ತೇವೆ ಮೆಸ್ಸಿನ ಬಗ್ಗೆ ಪ್ರವಾದನೆ ಇರೋದು ನಾವು ನೋಡ್ತೇವೆ. ಯಾಕೋಬನು ಆತನು ಪ್ರವಾದನೆ ಹೇಳುವಾಗ ಯಹೂದನ ಬಗ್ಗೆ ಹೇಳ್ತಾನೆ, ರಾಜದಂಡವನ್ನು ಹಿಡಿದುಕೊಳ್ಳೋನು ಬರುವ ತನಕ ಆ ರಾಜದಂಡ ಯಹೂದನ ಕೈಯಿಂದ ತಪ್ಪುವುದಿಲ್ಲ. ನಾವು ನೋಡ್ತೇವೆ ದಾವೀದನು ರಾಜನಾದ ನಂತರ ಆ ರಾಜದಂಡ ಯಹೂದ ಕುಲದ ಕೈಲಿತ್ತರಿ. ರಾಜದಂಡ ಹಿಡಿಯತಕ್ಕವನು ಆತನು ಯೇಸು. ಆತನು ಬರುವ ತನಕ ಆ ರಾಜದಂಡ ಯಹೂದನ ಕೈಯಿಂದ ತಪ್ಪುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆ ರಾಜದಂಡ ಹಿಡಿಯತಕ್ಕವನು ಬಂದನು. ನಾವು ನೋಡ್ತೇವೆ ಅನೇಕ ಪ್ರವಾದನೆಗಳು, ಬೇರೆ ಬೇರೆ ಪ್ರವಾದಿಗಳು ಪ್ರವಾದಿಸಿದರು. ಅವನು ಎಲ್ಲಿ ಹುಟ್ಟುತ್ತಾನೆ? ಬೆತ್ಲೆಹೇಮ್ನಲ್ಲಿ ಹುಟ್ಟುತ್ತಾನೆ, ಬರ್ತಾನೆ. ಆತನು ಯೆರೂಸಲೇಮನ್ನು ಹೇಗೆ ಪ್ರವೇಶಿಸ್ತಾನೆ? ಆತನು ಕತ್ತೆಯನ್ನು ಹತ್ತಿದವನಾಗಿ ಶಾಂತವಾದ ಮೂರ್ತಿಯಾಗಿ ಆತನು ಬರ್ತಾನೆ ಎಂಬುದಾಗಿ ಕೂಡ ಅಲ್ಲಿ ಪ್ರವಾದನೆ ಮಾಡಲ್ಪಟ್ಟಿರೋದು ನೋಡ್ತೇವೆ. ಆತನು ಎಲ್ಲಿ ವಾಸಿಸ್ತಾನೆ? ಜಬ್ಲೂನ್, ನಫ್ತಾಲಿಮ್, ಗಲಿಲಾಯ ಸಮುದ್ರದ ಬಳಿಯಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ ಕೂಡ ಅಲ್ಲಿ ಬರೆದಿರೋದು ನೋಡ್ತೇವೆ. ಪ್ರತಿಯೊಂದು ಪ್ರವಾದನೆಗಳು ಯೇಸುವಿನಲ್ಲಿ ನೆರವೇರಿದು. ಆದಿಯಿಂದ ಹೇಳಲ್ಪಟ್ಟಂಥ ಪ್ರತಿಯೊಂದು ಪ್ರವಾದನೆಗಳು. ಯೆಶಾಯನಾತನು ಹೇಳ್ತಾನೆ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆ ಅನುಭವಿಸಿದನು, ಆತನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು. ಆ ಯೇಸುವಿನ ಬಗ್ಗೆ ನಾನು ನೋಡ್ತೇವೆ ಯಾವ ರೀತಿ ಆತನು ಸಾಯ್ತಾನೆ, ಯಾವ ರೀತಿ ಆತನು ಶ್ರಮೆಯನ್ನು ಅನುಭವಿಸ್ತಾನೆ, ಯಾವ ರೀತಿ ಸತ್ತವರೊಳಗಿಂದ ಎದ್ದು ಬರ್ತಾನೆ ಎಂಬುದಾಗಿ ಈ ಪ್ರವಾದನೆಗಳು ಬರೆಯಲ್ಪಟ್ಟವು. ಆದರೂ ಇಸ್ರಾಯೇಲರು ಗ್ರಹಿಸಲಿಲ್ಲ. ಇಸ್ರಾಯೇಲರ ಒಂದು ಕೆಲಸ ಏನಾಗಿತ್ತಂದರೆ ದೇವರ ವಾಕ್ಯವನ್ನು ರಕ್ಷಿಸುವುದು. ಆದ ಕಾರಣ ದೈವೋಕ್ತಿಗಳು ಅವರ ವಶಕ್ಕೆ ಕೊಡಲ್ಪಟ್ಟವು, ಪ್ರವಾದಿ ಗ್ರಂಥಗಳು ಅವರ ವಶಕ್ಕೆ ಕೊಡಲ್ಪಟ್ಟವು. ಅವರು ಅದನ್ನು ಈವರೆಗೂ ಕಾಯ್ದುಕೊಂಡು ಬಂದಿರುವುದನ್ನು ನಾವು ನೋಡ್ತೇವೆ. ಆ ಪ್ರವಾದನೆಗಳನ್ನು ನೆರವೇರುವುದನ್ನು ಅವರು ಕಾಣಲಿಲ್ಲ. ಪ್ರವಾದನೆ ಅವರ ಕಣ್ಣ ಮುಂದೆ ನೆರೆದಾಗ, ಯೇಸು ಮನುಷ್ಯನಾಗಿ ಬಂದು ಅವರ ಮುಂದೆ ನಿಂತಾಗ ಅವರು ಗುರುತಿಸಲಿಲ್ಲ. ಆದಿಯಿಂದ ಇದ್ದವನಾದಂಥ ಯೇಸು ಮನುಷ್ಯನಾಗಿ ಬಂದಾಗ ಕೂಡ ಅವರು ಒಪ್ಪಿಕೊಳ್ಳಿಲ್ಲ. ಯೇಸು ಸ್ವಾಮಿ ವಾಸ ಮಾಡಿದ್ದು ನಜರೇತ್. ಅಲ್ಲಿಂದ ಅದನ್ನು ಬಿಟ್ಟು ಆತನು ಕೆಫರ್ನೌಮ್ ಎಂಬಂಥ ಸ್ಥಳಕ್ಕೆ ಬಂದು ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡಿದ್ದನು ಎಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ. ಆದರೆ ಪರಿಸಾರಿಗೆ ಗೊತ್ತಿಲ್ಲ ಆತನ ಎಲ್ಲಿ ಹುಟ್ಟಿದ್ದಾನೆ. ಆತನು ಹುಟ್ಟಿದ್ದು ಬೆತ್ಲೆಹೇಮ್ನಲ್ಲಿ. ಮೆಸ್ಸಿನೆಲ್ಲಿಂದ ಬರ್ತಾನೆ? ನಜರೇತಿಂದ ಬರ್ತಾನ? ಇಲ್ಲ. ಕೆಫರ್ನೌಮ್ನಿಂದ ಬರ್ತಾನೆ? ಇಲ್ಲ. ನೋಡಿ, ಅಲ್ಲಿ ಯಾರು ಪ್ರವಾದಿ ಹುಟ್ಟುವುದೇ ಇಲ್ಲ ಎಂಬುದಾಗಿ ಪರಿಸಾಯರು ಹೇಳ್ತಾ ಇದ್ರು. ಆತನು ಯೆರೂಸಲೇಮ್ ಬೆತ್ಲೆಹೇಮ್ನಲ್ಲಿ ಹುಟ್ಟಿದ್ದವರಿಗೆ ಗೊತ್ತಿರಲಿಲ್ಲ. ಅನೇಕ ಸಂಗತಿಗಳು ನಾವು ನೋಡ್ತೇವೆ ಪರಿಸಾಯರು ಯೇಸುವಿನ ವಿಷಯವಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ.
ಇಲ್ಲಿ ಆತನು ಮನುಷ್ಯನಾಗಿ ಬಂದು ಲೋಕದಲ್ಲಿ ನಮಗಾಗಿ ಪ್ರಾಣ ಕೊಟ್ಟನು. ನಾವು ಈ ಯೇಸು ಯಾರಂತ ನಾವು ಅರ್ಥ ಮಾಡಿಕೊಳ್ಬೇಕು. ಮೊದಲು ಇದ್ದನು, ಈಗ ಇದ್ದಾನೆ, ಮುಂದೆ ಬರಲಿಕ್ಕಿದ್ದಾನೆ. ಯೇಸು ನಿನ್ನೆ ಇದ್ದಂತೆ ಈ ಹೊತ್ತು ನಾಳೆಯೂ ಏಕರೀತಿಯಾಗಿದ್ದಾನೆ. ಇಬ್ರಿಯ 13:8 ನಾವು ನೋಡ್ತೇವೆ. ಹಿಂದೆ ಇದ್ದವನು ಈಗ ಇದ್ದಾನೆ, ಮುಂದೆ ಬರಲಿಕ್ಕಿದ್ದಾನೆ. ಆದ ಕಾರಣ ಆ ಯೇಸು ನಿತ್ಯವಾಗಿರುವಾತನೆಂಬುದಾಗಿ ನಾವು ಗ್ರಹಿಸಬೇಕು. ಕೇವಲ ಮನುಷ್ಯನಾಗಿ ಬಂದು ಸತ್ತು 3 ದಿವಸ ಎದ್ದು ಎಂಬುದಾಗೆಲ್ಲ ನಾವು ನೋಡ್ತೇವೆ. ಆತನ ಪುನರುತ್ಥಾನವನ್ನು ಲೋಕ ಒಪ್ಪುವುದಿಲ್ಲ. ವಿಶೇಷವಾಗಿ ಇಸ್ಲಾಂ ಆತನ ಬಗ್ಗೆ ಸುಳ್ಳು ಹೇಳ್ತದೆ. ಏನಂದರೆ ಆತನ ಸತ್ತೊಳಗಿಂದ ಎದ್ದು ಬರಲೇ ಇಲ್ಲ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬಂದೇ ಇದ್ದಾನೆ. ಅದಕ್ಕೆ ಹೆಚ್ಚು 500ಕ್ಕಿಂತ ಹೆಚ್ಚು ಜನರು ಆತನನ್ನು ಕಣ್ಣಾರೆ ಕಂಡರು, ಸಾಕ್ಷಿಸಿದರು, ಆತನ ಸಂಗಡ ಊಟ ಮಾಡಿದರು, ಆತನ ವಾಕ್ಯವನ್ನು ಕೇಳಿದರು. ಯಾವಾಗ ಸತ್ತು ಎದ್ದು ಬಂದ ಮೇಲೆ ಆ ಯೇಸು ಜೀವಿತನಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಬೇಕು. ಆದ ಕಾರಣ ಈ ಯೇಸು ನಮಗೆ ಬೇಕು. ನಾವು ಆತನನ್ನು ಅರಿತುಕೊಳ್ಳಬೇಕು. ಪೌಲನೊಂದು ಬಯಕೆ, ನಾನು ಆತನನ್ನು ಅರಿತುಕೊಳ್ಳಬೇಕೆಂಬುದಾಗಿ. ಫಿಲಿಪ್ಪಿಯವರು ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ 10ನೇ ವಚನ. ಫಿಲಿಪ್ಪಿಯವರು ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ 10ನೇ ವಚನ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಆತನನ್ನು ತಿಳಿದುಕೊಂಡು, ಟು ನೋ ಹಿಮ್, ಐ ವಾಂಟ್ ಟು ನೋ ಹಿಮ್ ಆ್ಯಂಡ್ ದ ಪವರ್ ಆಫ್ ಹಿಸ್ ರೆಸರಕ್ಷನ್. ಆತನನ್ನು ನಾನು ಅರಿಯಬೇಕು, ಆತನ ಪುನರುತ್ಥಾನದ ಶಕ್ತಿಯನ್ನು ಅರಿಯಬೇಕು, ಆತನ ಬಾಧೆಗಳಲ್ಲಿ ಪಾಲುಗಾರುವಂಥ ಪದವಿಯ ಶಕ್ತಿಯನ್ನು ನಾನು ತಿಳ್ಕೊಳ್ಳಬೇಕೆಂಬುದಾಗಿ ಪೌಲನ ಬಯಕೆ ಇಲ್ಲಿರೋದು ನೋಡ್ತೇವೆ. ಆತನು ಯಾರಾಗಿದ್ದಾನೆ? ಕೇವಲ ಒಬ್ಬ ಮನುಷ್ಯನ? ಇಲ್ಲ ಒಬ್ಬ ಧರ್ಮ ಸಂಸ್ಥಾಪಕನ? ಅಲ್ಲ. ಯೇಸು ಸ್ವಾಮಿ ಯಾವುದೇ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬರಲಿಲ್ಲ. ನಾನು ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳಲಿಲ್ಲ. ಆತನು ನಿನ್ನ ಪಾಪಗಳನ್ನು ಹೊತ್ತುಕೊಂಡು ಆತ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಡುವುದಕ್ಕೆ ಬಂದವನು. ಯಾವುದೇ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬರಲಿಲ್ಲ ರೀ. ನಾವು ಅಂಗೀಕರಿಸುವಾಗ ಯೇಸುವನ್ನು ಅಂಗೀಕರಿಸ್ತೇವೆ ಹೊರತು ಕ್ರೈಸ್ತ ಧರ್ಮವನ್ನು ನಾವು ಅಂಗೀಕರಿಸುವುದಿಲ್ಲ ರೀ. ನಾವು ಯೇಸುವನ್ನು ಅಂಗೀಕರಿಸ್ಕೊಳ್ತೇವೆ. ವೈಯಕ್ತಿಕವಾಗಿ ವ್ಯಕ್ತಿಯಾದ ಯೇಸುವನ್ನು ನಾವು ಸ್ವೀಕರಿಸ್ತೇವೆ. ಅದಕ್ಕೆ ನಾವು ಆತನನ್ನು ತಿಳ್ಕೊಳ್ಬೇಕು, ಆತನನ್ನು ಅರ್ಥಕೊಳ್ಬೇಕು. ಆತನು ಏನಾಗಿದ್ದಾನೆ, ಆತನು ಎಂಥವನಾಗಿದ್ದಾನೆ, ಆತನು ನಮಗೆ ಬೇಕು. ನಾನು ನೋಡ್ತಾ ಆದ ಕಾರಣ ಯೋಹಾನನು ಬರೆಯುವಾಗ ನಾವು ನೋಡ್ತೇವೆ, ನಾನೇ ಅಂತ ಹೇಳುವಾಗ ಆತನು ಮೊದಲಿನಿಂದ ಇದ್ದವನು ಎಂಬುದಾಗಿ ಬರೀತಾನೆ ರೀ. ಯೇಸು ಸ್ವಾಮಿ ಮೊದಲಿನಿಂದ ಇದ್ದವನು. ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯಕ್ಕೆ ತಿರುಗಿ ಬರುವುದಾಗಿದ್ದರೆ 1ನೇ ಅಧ್ಯಾಯ ಅದರ 15ನೇ ವಚನ. ಯೋಹಾನನು ಆತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ. ಹೇಗೆಂದರೆ, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದವನಾಗಿದ್ದರಿಂದ ನನಗಿಂತ ಮುಂದಿದವನಾದನು ಎಂಬುದಾಗಿ ನಾನು ಹೇಳಿದವನು ಈತನೇ ಎಂದು ಕೂಗಿ ಹೇಳಿದ್ದಾನೆ. ನನ್ನ ಹಿಂದೆ ಬರುವವನು ಅಂದರೆ ಯೋಹಾನನ ನಂತರ ಬರುವಾತನಾದಂಥ ಯೇಸು ನನಗಿಂತ ಮೊದಲೇ ಇದ್ದವನು ಎಂಬುದಾಗಿ ಅಲ್ಲಿ ಹೇಳ್ತಾ ಇರೋದು ನೋಡುತ್ತೇವೆ. ಮೊದಲಿನಿಂದ ಇದ್ದವನು, ಈ ಯೇಸು ಮೊದಲಿನಿಂದ ಇದ್ದವನು ಎಂಬುದಾಗಿ ಅಲ್ಲಿ ಹೇಳ್ತಾ ಇರೋದು ನೋಡುತ್ತೇವೆ. ಆತನು ಪರಲೋಕದಿಂದ ಬಂದವನು ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ತಿರುಗಿ ನಾವು ಯೋಹಾನನ ಸುವಾರ್ತೆ ಅದರ 8ನೇ ಅಧ್ಯಾಯಕ್ಕೆ ನಾವು ಬರುವುದಾಗಿದ್ದರೆ ಅಲ್ಲಿ ಯೇಸು ಸ್ವಾಮಿ ನಾನು ಯಾರಂತ ತಿಳ್ಕೊಳ್ಬೇಕು ನೀವು ಅಂತ ಹೇಳ್ತಾ ಇರೋದು ನೋಡ್ತೇವೆ. 23ನೇ ವಚನದಿಂದ 8:23 ಆತನು ಅವರಿಗೆ, ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲೇ ಸಾಯುವರೆಂದು ಹೇಳಿದನು. ನನ್ನನ್ನು ಆತನೆಂದು ನೀವು ನಂಬದೇ ಹೋದರೆ ನಿಮ್ಮ ಪಾಪಗಳಲ್ಲೇ ಸಾಯುವರೆಂದು ಹೇಳಿದನು. ನನ್ನನ್ನು ಆತನು ಅಂತ ನಂಬಬೇಕು. ಆತನು ಯಾರು? ಬರಬೇಕಾದಂಥ ಕ್ರಿಸ್ತನು, ಈ ಲೋಕಕ್ಕೆ ಪ್ರತ್ಯಕ್ಷನಾಗಬೇಕಾದಂಥ ಮೆಸ್ಸಿಯನು, ಲೋಕಕ್ಕೆ ಬರಬೇಕಾದಂಥ ರಕ್ಷಕನು. ಆತನು ಅಂತ ತಿಳಿದುಕೊಳ್ಳದೆ ಹೋದರೆ, ಆತನು ದೇವರು ಅಂತ ತಿಳಿದುಕೊಳ್ಳದೆ ಹೋದರೆ, ಮೊದಲಿನಿಂದ ಇದ್ದವನು,
ಈಗ ಇರುವ ಆತನು ಮುಂದೆ ಬರುವಾತನು ಎಂಬುದಾಗಿ ನಾವು ತಿಳ್ಕೊಳ್ಳಿ ಹೋದರೆ ನೀವು ಪಾಪದಲ್ಲೇ ಸಾಯುವಿರಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. 25ನೇ ವಚನ, ಆಗ ಅವರು ನೀನು ಯಾರು ಅಂದಾಗ ಯೇಸು ನಾನು ನಿಮಗೆ ಹೇಳಿದಂಥದ್ದೇ. ನಾನು ನಿಮ್ಗೆ ಆಗಲೇ ಹೇಳಿದ್ದೆ ನಾನು ಯಾರಂತ. ಅದೇನ್ರಿ? ಐ ಆಮ್ ದಟ್ ಐ ಆಮ್. ನಾನೇ ಇರುವಾತನು ಅಂತ ಹೇಳಿದ್ದೇನೆ. ಐ ಆಮ್ ಹೀ ಫ್ರಮ್ ದ ಬಿಗಿನಿಂಗ್. ನಾನು ಆದಿಯಿಂದಲೂ ಆತನೇ ಎಂಬುದಾಗಿ. ಇದು ಎಲ್ಲಿ ಬರ್ತದ್ರಿ? ಹಳೆ ಒಡಂಬಡಿಕೆಯಲ್ಲಿ ಬರ್ತದೆ. ಮೋಶೆಯನ್ನು ದೇವರು ಇಸ್ರಾಯೇಲ್ ಬಳಿಗೆ ಕಳಿಸುವಾಗ ಆತನ ಹೇಳ್ತಾನೆ, ಮೋಶೆ ಹೇಳ್ತಾನೆ, ದೇವರೇ ನೀನು ಯಾರಂತ ಹೇಳಬೇಕು, ನಿನ್ನ ಹೆಸರು ಏನಂತ ಹೇಳಿ ನಾನು ಅವರಿಗೆ. ಆಗ ದೇವರು ಹೇಳ್ತಾನೆ, ನಾನೇ ಇರುವಾತನು ಎಂಬಾತನು ಕಳಿಸಿದ್ದಾನೆ. ಐ ಆಮ್ ದಿ ಐ ಆಮ್. ಅದು ಕ್ಯಾಪಿಟಲ್ನಲ್ಲಿದೆ, ದೊಡ್ಡ ಅಕ್ಷರದಲ್ಲಿ ಇಂಗ್ಲೀಷ್ನಲ್ಲಿ ನೋಡ್ತೇವೆ. ನಾನೇ ಇರುವಾತನೆಂಬಾತನು ಕಳಿಸಿದನು ಎಂಬುದಾಗಿ ತಿಳಿಸು. ಆದಿಯಲ್ಲಿ ಇದ್ದವನು, ಈಗ ಇರುವಾತನು, ಮುಂದೆ ಬರುವಾತನು, ಆತನು ನಿನ್ನನ್ನು ಕಳಿಸಿದ್ದಾನೆಂಬುದಾಗಿ ಹೇಳೆಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವುದು, ನಾನು ಆತನು. ಮೋಶೆಗೆ ಪೊದೆಯಲ್ಲಿ ಕಾಣಿಸಿಕೊಂಡ ವ್ಯಕ್ತಿ ನಾನೇ ಆತನೆಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು ನೋಡುತ್ತೇವೆ. 28ನೇ ವಚನ, ಹೀಗಿರಲಾಗಿ ಯೇಸು ನೀವು ಮನುಷ್ಯ ಕುಮಾರನನ್ನು ಎತ್ತರದಲ್ಲಿಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನು ಮಾಡದೆ ತಂದೆಯು ಬೋಧಿಸಿದ ಹಾಗೆ ಇದನ್ನೆಲ್ಲ ಮಾತಾಡಿದನೆಂದು ನನ್ನ ವಿಷಯವಾಗಿ ನಿಮಗೆ ತಿಳಿಯುವುದು. ಮನುಷ್ಯನನ್ನು ಎತ್ತರದಲ್ಲಿಟ್ಟಾಗ ಅಂದರೆ ಕ್ರೂಜಿಗೆ ಹಾಕಿದಾಗ, ಆತನು ಸತ್ತು ಪುನರುತ್ಥಾನ ಹೊಂದಿದಾಗ ಇವನೇ ಆತನು ಎಂಬುದಾಗಿ ಗುರುತಿಸ್ತೀರಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. ಆಗ ನಿಜವಾಗಿ ಗುರುತಿಸಿದ್ರು ಇಸ್ರಾಯೇಲ್. ಪೇತ್ರನು 50ನೇ ದಿವಸದಲ್ಲಿ ಎದ್ದು ನಿಂತುಕೊಂಡು ಹೇಳ್ತಾನೆ, ನೀವು ಶಿಲುಬೆಗೆ ಹಾಕಿಸಿದ ಯೇಸು, ಆತನು ದೇವರು ಸತ್ತರೊಳಗಿಂದ ಎಬ್ಬಿಸಿದನು. ಆತನು ಪರಲೋಕಕ್ಕೆ ಏರಿ ಹೋಗಿ ತನ್ನ ಪವಿತ್ರ ಆತ್ಮನು ನಮ್ಮ ಮೇಲೆ ಸುರಿಸಿದ್ದಾನೆ. ಆದುದರಿಂದ ನಾವೆಲ್ಲರೂ ಅನ್ಯ ಭಾಷೆ ಮಾತಾಡ್ತಾ ಇದ್ದೇವೆ. ನೀವು ಶಿಲುಬೆಗೆ ಹಾಕಿದಂಥ ಯೇಸು ಅಂತ ಹೇಳುವಾಗ ಅವರ ಹೃದಯದಲ್ಲಿ ಅಲಗು ನಟ್ಟಂತಾಗಿ, ಸಹೋದರೇ ನಾವು ಈಗೇನು ಮಾಡಬೇಕು? ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಏನು ಮಾಡಬೇಕು? ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ. ಆಗ ನೀವು ಪವಿತ್ರ ಆತ್ಮ ದಾನವನ್ನು ಹೊಂದುವಿರಿ. ಇಲ್ಲಿ ಅವರಿಗೆ ಅಲಗು ನಟ್ಟಂತ, ನಾವು ಈ ಮೆಸ್ಸಿಯನನ್ನು ಶಿಲ್ಬೆಗೆ ಹಾಕಿಸಿದೆವಾ, ಈ ಮೆಸ್ಸಿಯನ್ನು ನಾವು ಕೊಂದೆವಾ, ಅಯ್ಯೋ ನಾವೇನು ಮಾಡಬೇಕೀಗ? ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಪೇತ್ರನು ಹೇಳಿದಾಗ ಅವತ್ತು 3,000 ಜನರು ಯೇಸುವನ್ನು ನಂಬಿದರು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಆತನು ಬರಬೇಕು. ಆತನ ಹೇಳ್ತಾನೆ, ನಾನು ಅಬ್ರಹಾಮನಿಗಿಂತ ಮುಂಚಿನಿಂದಲೂ ಇದ್ದೇನೆ. ಐ ಆಮ್ ಬಿಫೋರ್ ಅಬ್ರಹಾಮ್. ಐ ಆಮ್ ಅಂತ ಹೇಳುವಾಗ ಅಲ್ಲಿ ಅದು ಕ್ಯಾಪಿಟಲ್ನಲ್ಲಿ ಇರೋದನ್ನು ನೋಡ್ತೇವೆ. ಆತನು ಮೋಶೆಗೆ ಕಾಣಿಸಿಕೊಂಡ ಆತನು, ಮನುಷ್ಯನಾಗಿ ಬಂದ ಆತನು ನಾವು ನೋಡ್ತೇವೆ. ಪ್ರವಾದಿಗಳು ಬರೆಯಲ್ಪಟ್ಟಂಥ ಅದೇ ವ್ಯಕ್ತಿ, ಸ್ತ್ರೀಯ ಸಂತಾನ, ಶಿಲೋ ಎಂಬಾತನು ರಾಜದಂಡ ಹಿಡಿಯತಕ್ಕವನು ನಾವು ನೋಡ್ತೇವೆ. ಆತನು ಬಂದನು, ಆತನ ವಿಷಯವಾದ ಪ್ರವಾದಗಳು ನೆರವೇರಿದು. ಕೀರ್ತನೆಗಳಲ್ಲಿ ಹೇಳಲ್ಪಟ್ಟಂತ ನೋಡ್ತೇವೆ, ನನ್ನ ಜೀವಾತ್ಮವನ್ನು ನೀನು ಪಾತಾಳದಲ್ಲಿ ಬೀಳುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ಯೇಸು ದೇಹ ಕೊಳೆತು ಹೋಗಲಿಲ್ಲ, ಆತನು 3ನೇ ದಿವಸ ಜೀವಂತನಾಗಿ ಎದ್ದು ಬಂದನು. ನನ್ನ ಪ್ರಿಯ ಸಹೋದರರೇ, ಪೌಲನ ಬಯಕೆಯಂತೆ ಆತನು ಯಾರು ಅಂತ ತಿಳ್ಕೊಳ್ಳುವಂಥ ಬಯಕೆ ಆಗಿರ್ಬೋದು. ನಮಗೂ ಕೂಡ ಆ ಒಂದು ಬಯಕೆ ಬೇಕು. ಆ ಯೇಸು ಯಾರು ಅಂತ ನಾನು ಅರ್ಥ ಮಾಡಿಕೊಳ್ಳಬೇಕು. ಆ ಯೇಸುವನ್ನು ನಾನು ನೋಡಬೇಕು. ಆ ಯೇಸು ನಾನು ಕೂಡ ಮಾತಾಡಬೇಕು. ನಾನು ಯೇಸುವನ್ನು ಕೂಡ ಮಾತಾಡಬೇಕು. ನನ್ನ ಪ್ರಿಯ ಸಹೋದರರೇ, ಕರ್ತನದ ನಮಗೆ ಕೊಡ್ತಾನೆ. ನೀವು ಕೇಳಿಕೊಳ್ಳೋದಾದರೆ ಕೊಡ್ತಾನೆ. ನೀವು ಆತನ ಕೂಡ ಮಾತಾಡ್ಬೋದು, ನೀವು ಆತನನ್ನು ಕೂಡ ಮಾತಾಡ್ಬೋದು. ಪ್ರಿಯ ಸಹೋದರರೇ, ಆತನು ಸತ್ತು ಹೋಗಿಲ್ಲ, ಜೀವಂತನಾದಂಥ ಕರ್ತನು ಆಗಿದ್ದಾನೆ. ಅಬ್ರಹಾಮನಿಗಿಂತ ಮೊದಲು ಇದ್ದನು. ಅಬ್ರಹಾಮನು ಈ ದಿವಸ ನೋಡೇನೆಂದು ಉಲ್ಲಾಸಪಟ್ಟನು ಅಂತ ಹೇಳುವಾಗ ದೇವರಿಗೆ ಆತನು ಸತ್ತವನಲ್ಲ, ಆತನು ದೇವ್ರ ಬಳಿಲಿದ್ದಾನೆ. ಅಬ್ರಹಾಮನು ದೈಹಿಕವಾಗಿ ಸತ್ತಿರ್ಬೋದು, ಆದರೆ ಆತನು ದೇವ್ರ ಬಳಿಲಿದ್ದುಕೊಂಡು
ಯೇಸು ಸ್ವಾಮಿ ಲೋಕದಲ್ಲಿ ಮಾಡುವಂಥ ಸಂಗತಿಗಳನ್ನು ನೋಡಿ ಉಲ್ಲಾಸಪಟ್ಟನು, ಸಂತೋಷಪಟ್ಟನು. ಅಲ್ಲಿನ ಮೋಶೆಯು ನೋಡಿ ಸಂತೋಷಪಟ್ಟನ್ನು ಬಯಸ್ತೇನೆ, ಎಲಿನೂ ಕೂಡ ನೋಡಿ ಸಂತೋಷಪಟ್ಟನ್ನು ಬಯಸ್ತೇವೆ. ಆ ಒಂದು ರೂಪಾಂತರ ಪರ್ವತದಲ್ಲಿ ಮೋಶೆಯು ಎಲಿಯನ್ನು ಬಂದು ಯೇಸು ಸ್ವಾಮಿ ಕೂಡ ಮಾತಾಡ್ತಾ ಇರೋದನ್ನು ನೋಡ್ತೇವೆ. ದೇವರ ಪಾಲಿಗೆ ಅವರು ಸತ್ತವರಲ್ಲ, ಅವರು ಜೀವಿತರೇ ಆಗಿದ್ದಾರೆ. ಈ ಯೇಸು ನಿನ್ನೆ ಇದ್ದಂತೆ ಇವತ್ತು ನಾಳೆಯೂ ಏಕರೀತಿಯಾಗಿದ್ದಾನೆ. ಆದ ಕಾರಣ ಈ ಯೇಸುವನ್ನು ಅರ್ಥಕೊಳ್ಳುವ ಪೌಲನ ಬಯಕೆಯಂತೆ ಯೇಸುವನ್ನು ನಾನು ತಿಳ್ಕೊಳ್ಳಬೇಕು. ಅಬ್ರಹಾಮನಿಗಿಂತ ಮುಂಚೆ ಇದ್ದಂಥ ಈ ಯೇಸುವನ್ನು ನಾನು ತಿಳ್ಕೊಳ್ಳಬೇಕು. ಈಗ ನಮ್ಮ ಮಧ್ಯದಲ್ಲಿದ್ದಾನೆ, ಆತ ನಮ್ಮ ಒಳಗೆ ಇದ್ದಾನೆ. ಯೇಸು ಸ್ವಾಮಿ, ನಾನು ನಿನ್ನ ಕೂಡ ಮಾತಾಡಬೇಕು ಸ್ವಾಮಿ, ನೀನು ನನ್ನ ಕೂಡ ಮಾತಾಡಬೇಕು ಸ್ವಾಮಿ, ನಿನ್ನ ಮುಖ ನಾನು ನೋಡಬೇಕು ಸ್ವಾಮಿ. ಅದನ್ನು ನಾವು ಪ್ರಾರ್ಥಿಸುವುದಾಗಿದ್ದರೆ ಕರ್ತನು ನನಗೊಪ್ಪು ಅದನ್ನು ಕೊಡ್ತಾನೆ. ವಾಕ್ಯದಲ್ಲಿ ಹೇಳ್ತದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನೀವು ನೋಡ್ಬೇಕು ಮನಸ್ಸಿದೆಯಾ? ನಾವು ನಿರ್ಮಲ ಚಿತ್ತ ಹೊಂದಿಕೊಂಡವರಾಗಿ ಕರ್ತನನ್ನು ನೋಡೋಣ, ಪರಿಶುದ್ಧರಾಗಿ ನಾವು ಕರ್ತನನ್ನು ನೋಡೋಣ. ಆತ ನಿಜವಾಗಿ ತನ್ನ ದರ್ಶನ ಕೊಡ್ತಾನೆ, ಆತನು ತನ್ನನ್ನು ಪ್ರಕಟಿಸಿಕೊಳ್ತಾನೆ. ಆತನು ತನ್ನನ್ನು ಮರೆ ಮಾಡಿಕೊಳ್ಳುವ ದೇವರಲ್ಲ, ತನ್ನನ್ನು ಪ್ರಕಟಿಸುವಂಥ ದೇವರು, ತನ್ನನ್ನು ತೋರ್ಪಡಿಸುವಂಥ ದೇವರು. ಅದ್ಭುತನು. ಹೌದು, ಕರ್ತನು ನನ್ನ ಕೂಡ ಮಾತಾಡಿದ್ದಾನೆ. ನಾನು ಆತನ ಮುಖ ನೋಡಿದ್ದೇನೆ, ನೀವು ಕೂಡ ಆತನ ಮುಖವನ್ನು ನೋಡ್ಬೋದು. ಪ್ರಿಯ ದೇವಜನರೇ, ಆತನು ಪ್ರೀತಿಸುವಂಥ ಕರ್ತನು. ಇಲ್ಲಿ ನಾನು ಅಬ್ರಹಾಮ್ಗಿಂತ ಮುಂಚಿನಿಂದ ಇದ್ದವನಂತಿರುವಾಗ ಆತನು ನಿತ್ಯನಾಗಿರುವಂಥ ದೇವರು, ಬದಲಾಗದ ದೇವರು. ನಾವು ಯಾಕೋಬನ ಪತ್ರಿಕೆ ಅದರ ಮೊದಲನೇ ಅಧ್ಯಾಯ, ಯಾಕೋಬನ ಪತ್ರಿಕೆ ಮೊದಲನೇ ಅಧ್ಯಾಯ ಅದರ 17ನೇ ವಚನ 16ರಿಂದ ಓದಿಕೊಳ್ತೇನೆ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಣನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದನವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆತನಲ್ಲಿ ಚಂಚಲತ್ವವಿಲ್ಲ, ಆತನಲ್ಲಿ ವ್ಯತ್ಯಾಸದ ಸೂಚನೆಯೂ ಇಲ್ಲ. ನಾವು ಆ್ಯಂಪ್ಲಿಫೈರ್ದಲ್ಲಿ ವಾಲ್ಯೂಮ್ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು ರೀ. ಅದಕ್ಕೆ ವೇರಿಯಬಲ್ನೆಸ್ ಅಂತಾರೆ ರೀ. ದೇರ್ ಇಸ್ ನೋ ವೇರಿಯಬಲ್ನೆಸ್ ಇನ್ ಗಾಡ್. ಹೆಚ್ಚು ಕಡಿಮೆ ಮಾಡೋದಿಲ್ಲ ರೀ ದೇವರಲ್ಲಿ. ಆತನು ಒಂದೇ ರೀತಿಯಾಗಿದ್ದಾನೆ, ಬದಲಾಗದ ದೇವರು. ಆತನು ಬದಲಾಗದ ಕಾರಣ ನಾವಿಂದು ಜೀವಂತವಾಗಿದ್ದೇವೆ. ಮಲಾಕಿನ ಬರೆದ ಪ್ರವಾದನೆ ಅದರ 3ನೇ ಅಧ್ಯಾಯ, ಮಲಾಕಿ 3:6. ಇದು ಸೇನಾಧೀಶದಿಂದ ಯೆಹೋವ ನೋಡಿ, ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದುದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ನಾನು ಬದಲಾಗದ ದೇವರು. ಆದ ಕಾರಣ ಹಿಂದೆ ಎಷ್ಟು ಬಲಿಷ್ಠನಾಗಿದ್ದನೋ ಅಷ್ಟೇ ಬಲಿಷ್ಠನಾಗಿದ್ದೇನೆ, ಹಿಂದೆ ಎಷ್ಟು ಪ್ರೀತಿ ಸ್ವರೂಪನಾಗಿದ್ದನು ಈಗಲೂ ಕೂಡ ಅಷ್ಟೇ ಪ್ರೀತಿ ಸ್ವರೂಪನಾಗಿದ್ದಾನೆ. ಈ ಎಷ್ಟು ಮಟ್ಟಿಗೆ ಹಿಂದೆ ನಮ್ಮ ಪ್ರೀತಿಸ್ತಾನೋ ಈಗಲೂ ಪ್ರೀತಿಸ್ತಾನೆ, ಮುಂದೆಯೂ ಪ್ರೀತಿಸ್ತಾನೆ. ಆದ ಕಾರಣ ನಮ್ಮ ದೇವರು ಬದಲಾಗಲಿಲ್ಲ, ಆದ ಕಾರಣ ನಾವು ನಾಶವಾಗಲಿಲ್ಲ. ಆದ ಕಾರಣ ಕರ್ತನಿಗೆ ಅಂಟಿಕೊಳ್ಳೋಣ, ಕರ್ತನನ್ನು ಅರಿತುಕೊಳ್ಳುವಂಥ ಮನಸ್ಸನ್ನು ನಾವು ಹೊಂದಿಕೊಳ್ಳೋಣ. ಪೌಲನ ಬಯಕೆಯಂತೆ ನಾನು ಆತನ ಪುನರುತ್ಥಾನದಲ್ಲಿರುವಂಥ ಶಕ್ತಿಯನ್ನು ಅರಿತುಕೊಳ್ಳಬೇಕು, ಅದು ನನ್ನ ಬಯಕೆ ಅಂತ ಹೇಳಿದಂತೆ ನಾವು ಕರ್ತನನ್ನು ಅರಿತುಕೊಳ್ಳುವಂಥ ಒಂದು ಬಯಕೆ ನಮ್ಮಲ್ಲಿ ಇಟ್ಟುಕೊಳ್ಳೋಣ. ದೇವರ ಅಂಥವರನ್ನೇ ಹುಡುಕ್ತಾ ಇದ್ದಾನೆ, ಆತನನ್ನು ಅರಿತವರಾಗಿರಬೇಕೆಂಬುದಾಗಿ ಮಲಾಕಿಯಲ್ಲ ಯೆರೆಮೀಯನ ಪ್ರವಾದನೆಯಲ್ಲಿ ಅಲ್ಲಿ ಕರ್ತನು ಹೇಳುವುದನ್ನು ನೋಡ್ತೇವೆ. ಯೆರೆಮೀಯನ ಪ್ರವಾದನೆ ಅದರ 9ನೇ ಅಧ್ಯಾಯ 23-24ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ಈ ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನೀತಿ ನ್ಯಾಯಗಳಿಂದ ನನ್ನ ಆನಂದವೊಂದು ಯೆಹೋವನನ್ನು ತಾನೆ. ಇಲ್ಲಿ ಕರ್ತನ ಹೇಳ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ
ಹೆಚ್ಚಳ ಪಡೆದಿರಲಿ, ಹೊಗಳ್ಕೊಳ್ಳೋದಿರಲಿ, ಯಾವುದರಲ್ಲಿ ಹೆಚ್ಚಳ ಪಡೋಣ? ನನ್ನನ್ನು ತಿಳಿದು ಹೆಚ್ಚಳ ಪಡೋ, ನನ್ನನ್ನು ತಿಳಿದು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆಂದು ಗ್ರಹಿಸಿಕೊಂಡಿದ್ದೇನೆ. ನನ್ನನ್ನು ತಿಳಿದು, ನನ್ನನ್ನು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡ್ರಿ. ಆತನನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅನ್ನೋದಕ್ಕೆ ಹೆಚ್ಚಳ ಪಡೋಣ. ದೇವರು ನಮ್ಮನ್ನು ಆತನಲ್ಲಿ ಅರ್ಥಕೊಳ್ಳಬೇಕೆಂದು ಬಯಸ್ತಾನೆ. ಆದ ಕಾರಣ ಈ ಅಬ್ರಹಾಮನಿಗಿಂತ ಮುಂಚಿನಿಂದ ಇರುವಂಥ ಯೇಸುವನ್ನು ನಾವು ಅರ್ಥಕೊಳ್ಳೋಣ. ಆತನು ಸತ್ತು 3ನೇ ದಿವಸ ಜೀವಂತನಾಗಿ ಎದ್ದು ಬಂದಿದ್ದಾನೆ. ಈ ಸಮಯದಲ್ಲಿ ನಾವು ಒಂದು ಸಂಗತಿ ಮಾಡೋಣ. ಒಂದು ವೇಳೆ ನಾನು ಅರ್ಥವನ್ನಾಗಿಲ್ಲದೆ ಇದ್ದರೆ, ಯೇಸು ನನ್ನ ಹೃದಯದಲ್ಲಿ ಇಲ್ಲದೆ ಇದ್ದರೆ, ಈ ನಿತ್ಯನಾದ ಯೇಸು ನಮ್ಮೊಳಗಿಲ್ಲದೆ ಹೋದರೆ ಇವತ್ತು ನಾವು ಕರಿಬೋದು. ನಿಮಗೋಸ್ಕರವಾಗಿ ಮಾತ್ರ ಅಲ್ಲ, ಇದು ಯೂಟ್ಯೂಬ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಅನೇಕ ಕಡೆ ಹೋಗೋದ್ರಿಂದ ಅವರಿಗೂ ಕೂಡ ಈ ಒಂದು ಸುವಾರ್ತೆ ಮುಟ್ಟಲಿ ಎಂಬುದಾಗಿ ನಾವು ಅವರಿಗೆ ಕೂಡ ಬರುವಂತೆ ಈ ಪ್ರಾರ್ಥನೆಯನ್ನು ನಾವು ಹೇಳಿಕೊಳ್ಳೋಣ. ನಾವು ಕಣ್ಣು ಮುಚ್ಚಿ ಈ ಪ್ರಾರ್ಥನೆ ಹೇಳಿಕೊಳ್ಳೋಣ. ಯೇಸು ಸ್ವಾಮಿ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಅಪರಾಧಗಳನ್ನು ನಿನ್ನ ರಕ್ತದ ಮೂಲಕ ಅಳಿಸಿಬಿಡು. ಯೇಸು ಸ್ವಾಮಿ, ನೀನು ನನಗಾಗಿ ಸತ್ತು 3ನೇ ದಿವಸ ಜೀವಂತನಾಗಿ ಎದ್ದು ಬಂದಿ ಎಂದು ನಂಬುತ್ತೇನೆ. ಯೇಸು ಸ್ವಾಮಿ, ಈಗ ನನ್ನ ಹೃದಯದಲ್ಲಿ ಬಾ. ನೀನೇ ನನ್ನ ಕರ್ತನು, ನನ್ನ ದೇವರು, ನನ್ನ ರಕ್ಷಕನು ಆಗಿರು. ಯೇಸು ಸ್ವಾಮಿ, ಈಗ ನನ್ನ ಹೃದಯದಲ್ಲಿ ಬಂದದಕ್ಕಾಗಿ ನಿನಗೆ ಸ್ತೋತ್ರ. ಸ್ವರ್ಗ ರಾಜ್ಯದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಬರೆದದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಾವೆಲ್ಲರೂ ಅದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಸ್ವಾಮಿ ಸಮೂಹದಲ್ಲಿ ಬಂದಿರುವಂಥ ಎಲ್ಲ ಪ್ರಿಯರನ್ನು ನಿನ್ನ ರಕ್ತದ ಭದ್ರತೆಗೆ ಒಪ್ಪಿಸಿಕೊಡ್ತೇವೆ. ನನ್ನ ಪರಿಶುದ್ಧವಾದ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಇಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಂದಿರೋದಾಗಿದ್ದರೆ ಸ್ವಾಮಿ ಅವ್ರನ್ನ ಮುಟ್ಟಬೇಕೆಂಬುದಾಗಿ, ಗುಣಪಡಿಸಬೇಕೆಂದು ಪ್ರಾರ್ಥಿಸ್ತೇವೆ. ಯೂಟ್ಯೂಬ್ನಲ್ಲಾಗಲಿ ಕರ್ತನೆ ಸ್ವಾಮಿ, ವಾಟ್ಸಪ್ ಮೂಲಕ ನೋಡುವಂಥ ಪ್ರತಿಯೊಬ್ಬ ಜನರು ಯಾವುದೇ ಅನಾರೋಗ್ಯ ಇದ್ದರೂ ಸ್ವಾಮಿ ಅವರನ್ನು ಮುಟ್ಟಬೇಕೆಂಬುದಾಗಿ, ಗುಣಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಅವರ ಹೃದಯದ ಪ್ರಾರ್ಥನೆಗಳನ್ನು ಈಡೇರಿಸು, ಮಾತು ಕಾರ್ಯಗಳನ್ನು ನೀನು ರೂಪಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರನ್ನು ಡಿಪ್ರೆಸ್ ಮಾಡುವಂಥ, ಆಪರೇಷನ್ ಮಾಡುವಂಥ ಅಂಧಕಾರ ಶಕ್ತಿಗಳನ್ನು ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ ಅವರ ಮನವನ್ನು ಕುಗ್ಗಿಸುವಂಥ ದುರಾತ್ಮ ಬಂಧಿಸಿ ಹೊರಗಾಗ್ತೇವೆ. ಯೇಸು ನಾಮದಲ್ಲಿ ನಿನ್ನ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಅವ್ರ ಮೇಲೆ ಬಿಡುಗಡೆ ಮಾಡುತ್ತೇವೆ. ಕರ್ತನೆ ಆನಂದ ತೈಲವನ್ನು ಅವ್ರ ಮೇಲೆ ಬಿಡುಗಡೆ ಮಾಡುತ್ತೇವೆ. ನಿನ್ನ ಬಾಸುಂಡೆಗಳಿಂದ ಅವರಿಗೆ ಗುಣವಾಯಿತು. ಯೇಸುವಿನ ರಕ್ತದ ಮೂಲಕ ಅವರಿಗೆ ಬಿಡುಗಡೆಯಾಯಿತು. ನೀನು ಮುಟ್ಟಿದ್ದಿ, ಗುಣಪಡಿಸಿದ್ದಿ, ಬಿಡುಗಡೆ ಕೊಟ್ಟಿದ್ದಿ. ನಿನಗೆ ಸ್ತೋತ್ರ. ಅದ್ಭುತಕ್ಕಾಗಿ ಸ್ತೋತ್ರ, ಮತ್ತು ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಕ್ಕೆ ಎಲ್ಲನೂ ಒಪ್ಪಿಸ್ಕೊಡ್ತೇವೆ. ಕರ್ತನೆ, ನೀನು ಬರುವಾಗ ನಿನ್ನ ದೃಷ್ಟಿಲಿ ನಾವೆಲ್ಲರೂ ಪರಿಶುದ್ಧರು, ನಿರ್ದೋಷಿಗಳು, ಯಾವುದೇ ಸುಕ್ಕು ಕಳಂಕಲದವರಾಗಿ ಕಂಡು ಬರುವಂತೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ. ಆಮೇನ್. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದಯಮಾಡಿ ಸಾಧ್ಯವಾದರೆ ನಿಮ್ಮ ಕುರ್ಚಿಗಳನ್ನು